ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ, ಕಾಲಿಡಲು ಆಗದಷ್ಟು ಜನಸಾಗರ. ಕೊಪ್ಪಳದ ಅಜ್ಜಯ್ಯನ ಜಾತ್ರೆ ಸಂಪನ್ನಗೊಂಡಿದೆ. ಸಾಮಾಜಿಕ ಕಳಕಳಿ ಸಾರುತ್ತಾ ಅದ್ದೂರಿಯಾಗಿ ನೆರವೇರಿದೆ. ಸಂಭ್ರಮ, ಸಡಗರ, ಎಲ್ಲಿ ನೋಡಿದ್ರೂ ಜನಸಾಗರ. ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಭಕ್ತರ ಬಾಯಲ್ಲಿ ಗವಿಸಿದ್ದೇಶ್ವರನ ಪಠಣ. ತುಂಬಿ ತುಳುಕುತ್ತಿರುವ ಜನಸಾಗರದ ನಡುವೆ ಸಿಂಗಾರಗೊಂಡ ಬೃಹತ್ ತೇರು. ಇದು ದಕ್ಷಿಣ ಭಾರತದ ಕುಂಭಮೇಳ, ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ವೈಭವ. ಕೊಪ್ಪಳದಲ್ಲಿ ಅಜ್ಜಯ್ಯನ ಜಾತ್ರೆಯ ಸಡಗರ. ಗವಿಮಠಕ್ಕೆ ಹರಿದು ಬಂದ ಭಕ್ತ ಸಾಗರ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಮೇಘಾಲಯದ ರಾಜ್ಯಪಾಲರಾದ ಎಚ್.ಸಿ. ವಿಜಯಶಂಕರ್ ಧ್ವಜಾರೋಹಣ ಮಾಡುವ ಮೂಲಕ ಅಜ್ಜಯ್ಯನ ಜಾತ್ರೆಗೆ ವಿದ್ಯುಕ್ತ ಚಾಲನೆ ನೀಡಿದ್ರು. ಮೂಲತಃ ಕೊಪ್ಪಳದವರೇ ಆಗಿರೋ ವಿಜಯಶಂಕರ್ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಭಕ್ತರಿಗೆ ಖುಷಿ ನೀಡಿತು. ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮ ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತ್ರ ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ, ಈ ನಾಡಿನ ಜನತೆ ದಸರಾ ನೋಡಬೇಕು, ದಸರಾದ ವೈಭವ ನೋಡಬೇಕು ಅನ್ನೋದಾದ್ರೆ ಮೈಸೂರಿಗೆ ಬರಬೇಕು. ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತ ಹೇಳಿ ಬಯಸುವಾದ್ರೆ ಬೇರೆ ದಾರಿ ಇಲ್ಲ, ಕೊಪ್ಪಳಿಗೆ ಬರಬೇಕು. ಕೊನೆಗೆ ಎಲ್ಲ ಬಹಳ ಭಕ್ತರು ಸೇರಿದ್ದಾರೆ. ನಂದೊಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದ್ ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯ ಕುಂತು ನನ್ನ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣಾರ್ಥಿ. ಇತಿಹಾಸ ಪ್ರಸಿದ್ಧ ಅಜ್ಜಯ್ಯನ ಜಾತ್ರೆಯಲ್ಲಿ ದಾಖಲೆ ಪ್ರಮಾಣದ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ಸರಿಸುಮಾರು 25 ಲಕ್ಷ ಜೋಳದ ರೊಟ್ಟಿ, 20 ಲಕ್ಷ ಮೈಸೂರು ಪಾಕ್, 500 ಕ್ವಿಂಟಾಲ್ ಮಾದಲಿ ಹಾಗೂ 16 ಬಗೆಯ ಪಲ್ಯಗಳ ವ್ಯವಸ್ಥೆಯನ್ನ ಭಕ್ತರೇ ಸ್ವಯಂ ಪ್ರೇರಿತವಾಗಿ ಮಾಡಿದ್ದಾರೆ. 8 ರಿಂದ 10 ಲಕ್ಷದಷ್ಟು ಭಕ್ತವೃಂದ ಜಾತ್ರೆಯನ್ನ ಕಣ್ತುಂಬಿಕೊಂಡು ಪ್ರಸಾದ ಸವಿದ್ರು. ಹಲವು ರಾಜಕೀಯ ನಾಯಕರು ಸಹ ಜಾತ್ರೆಯ ಸಂಭ್ರಮಕ್ಕೆ ಸಾಕ್ಷಿಯಾದ್ರು. ಇದೊಂದು ಅದ್ಭುತವಾಗಿರುವಂತಹ ಚಿರಸ್ಮರಣೀಯ ಭಾವದ ಜಾತ್ರೆ. ಎಲ್ಲ ವರ್ಗದ ಎಲ್ಲ ಸಮಾಜದವರು ಐಕ್ಯತೆಯನ್ನು ಜಾತ್ರೆ. ಎಲ್ಲರೂ ಕೂಡ ಯಾರ್ಯಾರು ಬಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅಜ್ಜಯ್ಯನ ಜಾತ್ರೆ ಸಾಮಾಜಿಕ ಕಳಕಳಿಯ ಸಂದೇಶ ಸಾರಿತು. ಪರಿಸರ ಸಂರಕ್ಷಣೆ ಮತ್ತು ಜಲಜಾಗೃತಿಯ ಘೋಷಣೆಗಳೊಂದಿಗೆ ಭಕ್ತರ ಮನ ತಲುಪುವಂತೆ ಮಾಡಿತು. ಜಿಲ್ಲಾಡಳಿತ ಹಾಗೂ ಮಠದ ಸ್ವಯಂ ಸೇವಕರು ಅಚ್ಚುಕಟ್ಟಿನ ವ್ಯವಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ವ್ಯವಸ್ಥೆ ಕಲ್ಪಿಸಿದ್ರು. ಗವಿಸಿದ್ದೇಶ್ವರ ಒಂದು ಆಶೀರ್ವಾದ. ನಮ್ಮ ಜಿಲ್ಲೆಯ ಜನರು ಪೂರ್ಣ ಪ್ರಮಾಣದ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರು ಇದರೊಳಗೆ ಭಾಗವಹಿಸಿ ಇಷ್ಟು ಜನಸಂಖ್ಯೆ 8 ರಿಂದ 10,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರುವಂತದ್ದು. ಮತ್ತು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಬೆಲ್ಲ ಇರ್ಬೋದು, ರೊಟ್ಟಿ ಇರ್ಬೋದು, ಹೋಳಿಗೆ ಇರ್ಬೋದು, ಅನ್ನ ಅದು ಏನೋ ಅಕ್ಕಿ ಇರ್ಬೋದು, ವೆಜಿಟೇಬಲ್ ಇರ್ಬೋದು, ದವಸ ಧಾನ್ಯಗಳನ್ನ ಎಲ್ಲಾ ವೆರೈಟಿ ದವಸ ಧಾನ್ಯಗಳನ್ನ ನನಗನ್ಸಿದ ಮಟ್ಟಿಗೆ ಈ ರಾಜ್ಯದೊಳಗ ಇದು ಮೊಟ್ಟ ಮೊದಲನೇ ಮಠ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಧಾನ್ಯಗಳು ಭಕ್ತಾದಿಗಳು ಇಲ್ಲಿ ಕಳಿಸಿ ಇಡೀ ಜನರಿಗೆ ಒಂದು ದಾಸೋಹವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರೋದು ವಿಶೇಷವಾದಂಥದ್ದು. ವರ್ಷಗಳು ಕಳೆದಂತೆ ಅಜ್ಜಯ್ಯನ ಜಾತ್ರೆಗೆ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಪ್ರತಿ ವರ್ಷ ಹೊಸ ಮೈಲುಗಲ್ಲನ್ನ ದಾಟುತ್ತಿದೆ. ಕೊಪ್ಪಳ ಗವಿಮಠದ ಪ್ರತೀತಿ ದೇಶದ ಉದ್ದಗಲಕ್ಕೂ ಪಸರಿಸುತ್ತಿದೆ.
ಕ್ಯಾಮರಾ ಪರ್ಸನ್ ವಿನಾಯಕ್ ಮತ್ತು ಶಂಕರ್ ಜೊತೆ ಈರಯ್ಯ ಹಿರೇಮಠ್, ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಣ್ಣು ಹಾಯಿಸಿದಲ್ಲೆಲ್ಲ ಜನಭೋಜನ, ಕಾಲಿಡಲು ಆಗದಷ್ಟು ಜನಸಾಗರ. ಕೊಪ್ಪಳದ ಅಜ್ಜಯ್ಯನ ಜಾತ್ರೆ ಸಂಪನ್ನಗೊಂಡಿದೆ. ಸಾಮಾಜಿಕ ಕಳಕಳಿ ಸಾರುತ್ತಾ ಅದ್ದೂರಿಯಾಗಿ ನೆರವೇರಿದೆ. ಸಂಭ್ರಮ, ಸಡಗರ, ಎಲ್ಲಿ ನೋಡಿದ್ರೂ ಜನಸಾಗರ. ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಭಕ್ತರ ಬಾಯಲ್ಲಿ ಗವಿಸಿದ್ದೇಶ್ವರನ ಪಠಣ. ತುಂಬಿ ತುಳುಕುತ್ತಿರುವ ಜನಸಾಗರದ ನಡುವೆ ಸಿಂಗಾರಗೊಂಡ ಬೃಹತ್ ತೇರು. ಇದು ದಕ್ಷಿಣ ಭಾರತದ ಕುಂಭಮೇಳ, ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ವೈಭವ. ಕೊಪ್ಪಳದಲ್ಲಿ ಅಜ್ಜಯ್ಯನ ಜಾತ್ರೆಯ ಸಡಗರ. ಗವಿಮಠಕ್ಕೆ ಹರಿದು ಬಂದ ಭಕ್ತ ಸಾಗರ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಮೇಘಾಲಯದ ರಾಜ್ಯಪಾಲರಾದ ಎಚ್ಸಿ ವಿಜಯಶಂಕರ್ ಧ್ವಜಾರೋಹಣ ಮಾಡುವ ಮೂಲಕ ಅಜ್ಜಯ್ಯನ ಜಾತ್ರೆಗೆ ವಿದ್ಯುಕ್ತ ಚಾಲನೆ ನೀಡಿದ್ರು. ಮೂಲತಃ ಕೊಪ್ಪಳದವರೇ ಆಗಿರೋ ವಿಜಯಶಂಕರ್ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಭಕ್ತರಿಗೆ ಖುಷಿ ನೀಡಿತು. ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತ್ರ ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ, ಈ ನಾಡಿನ ಜನತೆ ದಸರಾ ನೋಡಬೇಕು, ದಸರಾದ ವೈಭವ ನೋಡಬೇಕು ಅನ್ನೋದಾದ್ರೆ ಮೈಸೂರಿಗೆ ಬರಬೇಕು. ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತೇಳಿ ಬಯಸೋದಾದ್ರೆ ಬೇರೆ ದಾರಿಲ್ಲ, ಕೊಪ್ಪಳಕ್ಕೆ ಬರಬೇಕು. ಕೊನೆಗೆ ಎಲ್ಲ ಬಹಳ ಭಕ್ತರು ಸೇರಿದ್ದೀರಿ. ನನ್ಗೊಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದ್ ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯ ಕುರಿತು ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣ ಆಗ್ತೀವಿ. ಇತಿಹಾಸ ಪ್ರಸಿದ್ಧ ಅಜ್ಜಯ್ಯನ ಜಾತ್ರೆಯಲ್ಲಿ ದಾಖಲೆ ಪ್ರಮಾಣದ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ಸರಿಸುಮಾರು 25 ಲಕ್ಷ ಜೋಳದ ರೊಟ್ಟಿ, 70 ಲಕ್ಷ ಮೈಸೂರು ಪಾಕ್, 500 ಕ್ವಿಂಟಾಲ್ ಮಾದಲಿ ಹಾಗೂ 16 ಬಗೆಯ ಪಲ್ಯಗಳ ವ್ಯವಸ್ಥೆಯನ್ನ ಭಕ್ತರೇ ಸ್ವಯಂ ಪ್ರೇರಿತವಾಗಿ ಮಾಡಿದ್ದಾರೆ. 8 ರಿಂದ 10 ಲಕ್ಷದಷ್ಟು ಭಕ್ತವೃಂದ ಜಾತ್ರೆಯನ್ನ ಕಣ್ತುಂಬಿಕೊಂಡು ಪ್ರಸಾದ ಸವಿದ್ರು. ಹಲವು ರಾಜಕೀಯ ನಾಯಕರು ಸಹ ಜಾತ್ರೆಯ ಸಂಭ್ರಮಕ್ಕೆ ಸಾಕ್ಷಿಯಾದ್ರು. ಇದೊಂದು ಅದ್ಭುತವಾಗಿರುವಂತಹ ಚಿರಸ್ಮರಣೀಯ ಭಕ್ತಿಯ ಭಾವದ ಜಾತ್ರೆ. ಎಲ್ಲ ವರ್ಗದ ಎಲ್ಲ ಸಮಾಜದವರು ಐಕ್ಯತೆಯನ್ನು